ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಚಟಾಪಟ ಅಂತ ಅಪ್ಡೇಟ್ಸ್ಗೆ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮೊದಲನೇ ಅಪ್ಡೇಟ್, ಟಿಮ್ ಪೈನ್ ಆಸ್ಟ್ರೇಲಿಯನ್ ಪ್ಲೇಯರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ಏನಾದ್ರು ವರ್ಲ್ಡ್ ಕಪ್ ಗೆಲ್ಲಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಸಾಲಿಡ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಬೇಕು T20 ವರ್ಲ್ಡ್ ಕಪ್ ಅಲ್ಲಿ. ಜೊತೆಗೆ ಆಸ್ಟ್ರೇಲಿಯಾ ಏನಾದ್ರು ವರ್ಲ್ಡ್ ಕಪ್ ನ ಗೆಲ್ಲಬೇಕು ಅಂದ್ರೆ ಗ್ಲೆನ್ ಮ್ಯಾಕ್ಸ್ ಅವರು ಸಾಲಿಡ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಬೇಕು. ಈ ಎರಡು ಟೀಮು ಏನಾದರೂ ಇನ್ ಕೇಸ್ ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂದರೆ ಈ ಇಬ್ರು ಪ್ಲೇಯರ್ಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇವರಿಬ್ರು ಚೆನ್ನಾಗಿ ಆಡಿಲ್ಲ ಅಂತಂದರೆ ವರ್ಲ್ಡ್ ಕಪ್ನ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಅವರು ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಆ್ಯಂಡ್ ಮ್ಯಾಕ್ಸ್ವೆಲ್ ಒಂಥರ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇವರಿಬ್ರು ಆಡಿದ್ರೇ ಟ್ರೋಫಿ ಗೆಲ್ಲಕ್ಕಾಗೋದು ಈ ಟೀಮ್ಗಳು, ಇಲ್ಲ ಅಂದರೆ ಗೆಲ್ಲಕ್ಕಾಗೋದಿಲ್ಲ ಅಂತ. ನೋಡೋಣ ಅಲ್ಟಿಮೇಟ್ಲಿ ಅದು ಏನಾಗುತ್ತೆ ಅಂತ. ಒಟ್ಟಲ್ಲಿ ಕಾನ್ಫಿಡೆನ್ಸ್ ಅಂತೂ ಟೀಮ್ ಪೇನ್ಗೆ ಇದೆ. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಜೊತೆ ಗ್ಲೆನ್ ಮ್ಯಾಕ್ಸ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇವರಿಬ್ರು ಆಡ್ತಾರೆ ಅಂತ ಅವರಿಗೆ ಗೊತ್ತು. ಅದಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲೇ ಇರ್ಬೋದು, ಬಟ್ ಇನ್ ಎಲ್ಲೋ ಇನ್ ರೆಡ್ ಬೇರೆ ಗೊತ್ತಾನೆ. ಗ್ಲೆನ್ ಮ್ಯಾಕ್ಸ್ವೆಲ್ ಇನ್ ಎಲ್ಲೋ ಬೇರೆ ಫಾರ್ಮಿಗೆ ಬರ್ತಾರೆ. ಒಂಥರ ಡಿಫ್ರೆಂಟ್ ಪ್ಲಾನೆಟ್ ಇಂದಾನೆ ಬಂದಿರೋ ತರ ಆಡ್ತಾರೆ ಎಲ್ಲೋ ಜರ್ಸಿನ ಹಾಕೊಂಡಾಗ. ನೋಡೋಣ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ. ಅಪ್ಡೇಟ್ ಬಿಟ್ಟು ವರ್ಲ್ಡ್ ಕಪ್ ವಾರ್ಮ್ ಅಪ್ ಮ್ಯಾಚ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಇಂಡಿಯಾ ಇಸ್ ಪ್ಲೇಯಿಂಗ್ ವಾರ್ಮ್ ಅಪ್ ಮ್ಯಾಚ್ ಅಗೇನ್ಸ್ಟ್ ಬಾಂಗ್ಲಾದೇಶ್. ಜೂನ್ 1ನೇ ತಾರೀಕು ವಾರ್ಮ್ ಅಪ್ ಮ್ಯಾಚ್ ಇದೆ. ಅದು USA ಅಲ್ಲಿ ಇದೆ. ವೆನ್ಯೂ ಇನ್ನ ಡಿಸೈಡ್ ಆಗಿಲ್ಲ ಯಾವ ವೆನ್ಯೂ ಅಲ್ಲಿ ಆಗುತ್ತೆ ಅಂತ. ಒಟ್ಟಿನಲ್ಲಿ ವಾರ್ಮ್ ಅಪ್ ಮ್ಯಾಚ್ ಅಂತೂ ಫಿಕ್ಸ್ ಆಗಿದೆ. ಜೂನ್ 1ನೇ ತಾರೀಕು ನಡೆದಿದೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ವಾರ್ಮ್ ಅಪ್ ಮ್ಯಾಚ್. ಅಪ್ಡೇಟ್ ಬಂದ್ರಿ ರೈನಿ ರೂಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. T20 ಅನ್ನೋದು ಒಂದು ಫಾರ್ಮೆಟ್ ಹೆಂಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಅನ್ಸರ್ಟೈನ್ ಫಾರ್ಮೆಟ್. ಒಬ್ಬ ಪ್ಲೇಯರ್ ಫಾರ್ಮ್ ಅಲ್ಲೇ ಇರಲೇಬೇಕು, ಕನ್ಸಿಸ್ಟೆಂಟ್ ಆಗಿ ಆಡಬೇಕು ಅನ್ನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಫಾರ್ಮೆಟೇ ಆ ಥರ ಇದೆ. ಬಂದ ತಕ್ಷಣ ಡಮ್ಮಲ್ ಡಿಮಿಲ್ ಅಂತ ಹೊಡಿತಾ ಇರಬೇಕು, ಗೊತ್ತಾ ಇರಬೇಕು, ತದಕ್ತಾ ಇರಬೇಕು. ಇದರಲ್ಲಿ ಕನ್ಸಿಸ್ಟೆನ್ಸಿನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕನ್ಸಿಸ್ಟೆನ್ಸಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ವಿರಾಟ್ ಕೊಹ್ಲಿ ಆಗಿರಬೇಕು ಅಷ್ಟೇ. T20s ಅಲ್ಲಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು, ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೋರ್ ಎವ್ರಿ ಡೇ ಇನ್ T20s ಅನ್ಲೆಸ್ ಯು ಆರ್ ವಿರಾಟ್ ಕೊಹ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಿರಾಟ್ ಕೊಹ್ಲಿನ ಮೊದಲು ಅಷ್ಟೇ ಸಾಧ್ಯ ಕನ್ಸಿಸ್ಟೆಂಟಾಗಿ ಈ ಪಾರ್ಟಿ ರನ್ಸ್ಗಳ ಒಂದು ಟೂರ್ನಮೆಂಟಲ್ಲಿ ಹೊಡಿಬೇಕು ಅಂತ ಅಂದರೆ ಅದು ವಿರಾಟ್ ಕೊಹ್ಲಿನೇ ಆಗಿರಬೇಕು. ಬೇರೆಯವರಿಂದ T20s ಅಲ್ಲಿ ಅದು ಸಾಧ್ಯ ಇಲ್ಲ. ಬೇಕಾದ್ರೆ ODIs ಮತ್ತು ಟೆಸ್ಟಲ್ಲಿ ಬೇಕಾದ್ರೆ ಹೊಡಿಬೋದು, ಬಟ್ T20s ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಕೈಫ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCB ಏನಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ, ಇವಾಗ ಗೆದ್ದಿರ್ಬೋದು, 5 ಕನ್ಸಿಕ್ಯೂಟಿವ್ ವಿನ್ಸ್ ಆಗಿರ್ಬೋದು, 6 ಗೆದ್ದಿ ಅವರು ಕ್ವಾಲಿಫೈ ಆದರೂ ಆಗ್ಬಿಡ್ಬೋದು. ಅಂದರೆ ನಾನು ಕೈಫ್ ಅವರ ಆ್ಯಂಗಲಿಂದ ಹೇಳ್ತಿರೋದು, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಅವ್ರು ಕ್ವಾಲಿಫೈ ಆದರೂ ಆಗ್ಬಿಡ್ಬೋದು, ಬಟ್ ಅವರು ಸ್ಟಾರ್ಟಿಂಗಿಂದ ನೋಡ್ತು ಅಂತಂದರೆ ಅವರು ಸ್ಟಾರ್ಟಿಂಗ್ ಒಂದು ವೆರಿ ಫಸ್ಟ್ ಸೀಸನ್ ನೋಡ್ತು ಅಂದರೆ ಅವ್ರು ಓವರ್ಸೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ. ಇಂಡಿಯನ್ ಪ್ಲೇಯರ್ಸ್ಗಳನ್ನ ಬ್ಯಾಕ್ ಮಾಡೋದಾಗಿರಲಿ, ಇಂಡಿಯನ್ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡಿಕೊಂಡು ಅವ್ರಿಗೆ ಏನೋ ಒಂಥರ ಸ್ಕೌಟಿಂಗಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋದಾಗಿರಲಿ, ಅದೆಲ್ಲ ಮಾಡ್ತಾ ಇಲ್ಲ RCB. ಅದನ್ನು ಮಾಡಬೇಕು. ಇಂಡಿಯನ್ಸು ಮ್ಯಾಚ್ನ ಗೆಲ್ಲಿಸಬೇಕು. ಇವರಿಗೆ ಓವರ್ಸೀಸ್ ಪ್ಲೇಯರ್ಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಬಟ್ ಇಂಡಿಯನ್ಸ್ನ ಅಷ್ಟೊಂದು ಬ್ಯಾಕ್ ಮಾಡೋದಿಲ್ಲ ಇವರು ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನಿಜ ಕೂಡ ಹೌದು. RCB ಅವರು ಇಂಡಿಯನ್ಸ್ನ ಅಷ್ಟು ಚೆನ್ನಾಗಿ ಬ್ಯಾಕ್ ಮಾಡಲ್ಲ. ಓವರ್ಸೀಸ್ ಅವ್ರನ್ನ ಬ್ಯಾಕ್ ಮಾಡೋಷ್ಟು ಇಂಡಿಯನ್ಸ್ನ ಚೆನ್ನಾಗಿ ಬ್ಯಾಕ್ ಮಾಡೋದಿಲ್ಲ. ಅದನ್ನೇ ಮೊಹಮ್ಮದ್ ಕೈಫ್ ಅವರು ಹೇಳಿರೋದು. ಬರುವಂಥ ಸೀಸನ್ಗಳಲ್ಲಿ ಇಂಡಿಯನ್ಸ್ ಏನೇನಿದ್ದಾರೆ ಇವಾಗ RCB ಅವರೆಲ್ಲ ರಿಟೈನ್ ಮಾಡಿಕೊಂಡು ಬ್ಯಾಕ್ ಮಾಡಿಕೊಂಡು ಚೆನ್ನಾಗಿ ಹೋಯ್ತು ಅಂತಂದರೆ RCB ಪ್ರಾಬ್ಲಿ ಕ್ಲಿಕ್ ಆಗ್ಬೋದು, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬಿಟ್ಟು ಟ್ರೋಫಿನ ಕೂಡ ಹೊಡಿಬೋದು ಅಂತ ಇವ್ರು ಹೇಳಿದ್ದಾರೆ. ಬಟ್ ನಾವು ಈ ಸೀಸನ್ನೇ ಟ್ರೋಫಿನ ಹೊಡಿತೀವಿ ಅನ್ನೋ ಒಂದು ಗುಂಗಲ್ಲಿದ್ದೀವಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, MS ಧೋನಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ ಮೈಕ್ ಹಸ್ಸಿ ಅವರು. ಎಲ್ಲರೂ ಲಾಸ್ಟ್ ಸೀಸನ್ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ರ, ಬಟ್ ಟ್ವಿಸ್ಟು ಇರಬಹುದು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. MS ಧೋನಿ ಎಂಥವ್ರು ಅಂತಂದರೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ, ಬೇಜಾನ್ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ, ಡ್ರಾಮಾ ಆಡ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. MS ಧೋನಿ ಅವರು ಇಷ್ಟು ವರ್ಷ ಮಾಡ್ಕೊಂಬಂದು ಡ್ರಾಮಾನ ಲಾಸ್ಟ್ ಸೀಸನ್ನು ಅದರ ಲಾಸ್ಟ್ ಸೀಸನ್ ಎಲ್ಲ ಏನೇನು ಟ್ವಿಸ್ಟ್ ಕೊಟ್ಟರು MS ಧೋನಿ ಅವರು. ಇಲ್ಲ ಡೆಫಿನೆಟ್ಲಿ ನೋಟ್ ಅಂತ ಅನ್ಕೊಂಬಂದ್ರಲ್ಲ, ಅದು ಟ್ರೋಫಿನ ಲಾಸ್ಟ್ ಇಯರ್ ಗೆದ್ದ ಮೇಲೂ ಕೂಡ ಇದನ್ನ ಲಾಸ್ಟ್ ಇಯರ್ ಆಗಿರಲ್ಲ ಅಂತ ಲಾಸ್ಟಿಗೆ ಒಂದು ಟ್ವಿಸ್ಟ್ನ ಕೊಟ್ಟರು. ಅದೇ ರೀತಿ ಈ ಥರ ಒಂದು ಟ್ವಿಸ್ಟು ಈ ವರ್ಷನೂ ಕೂಡ ಕಾದಿರ್ಬೋದು. ಇದು ಅವರ ಲಾಸ್ಟ್ ಇಯರ್ ಆಗದೇ ಇರ್ಬೋದು, ಇನ್ನೂ ಒಂದು ಸ್ವಲ್ಪ ವರ್ಷ ಆಡ್ಬೋದು ಅನ್ನೋ ಥರ ಮೈಕ್ ಹಸ್ಸಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋಣ. ಮತ್ತೆ ಇನ್ನೊಂದು ಟ್ವಿಸ್ಟ್ ಈ ವರ್ಷನೂ ಕೂಡ ಹೇಳಿ. ಆಮೇಲೆ MS ಧೋನಿ ಅವರಿಗೆ ಇದು ಲಾಸ್ಟ್ ಇಯರ್ ಅಂತ ಎಲ್ಲರೂ ಬಂದ್ಬಿಟ್ಟು ಒಂಥರ ಎಲ್ಲ ಸ್ಟೇಡಿಯಂಗಳಲ್ಲೂ ಕೂಡ ಒಂಥರ ಚೆನ್ನಾಗಿ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಿದ್ದಾರೆ. MS ಧೋನಿ ಕಿರ್ಚೋದಾಗಿರ್ಬೋದು, ಕೂಗೋದಾಗಿರ್ಬೋದು, ಲಾಸ್ಟ್ ಸಲ ಬರ್ತಿದ್ರು ಅಂತ. ಬಟ್ MS ಧೋನಿ ಅವರು ಈ ಥರ ಪದೇ ವರ್ಷ ಮಾಡ್ತಿತ್ತು ಅಂದರೆ ಅವ್ರು ಯಾವ ವರ್ಷ ರಿಟೈರ್ ಆಗ್ತಾರೆ ಅಂತಲೇ ಗೊತ್ತಾಗಿಲ್ಲ ಕರೆಕ್ಟಾಗಿ. ಅವಾಗ ಫ್ಯಾನ್ಸ್ಗಳು ಕೂಡ ಸೈಗ ಹೋಗ್ಬಿಡ್ತಾರೆ ಲಾಸ್ಟ್ ಇಯರಾ ಅಥವಾ ಇದೇನು ಇನ್ನೂ ಎಷ್ಟು ವರ್ಷ ಆಡ್ತಾರೆ MS ಧೋನಿ ಅಂತ. ನೋಡೋಣ ಅದೆಷ್ಟು ವರ್ಷ ಆಡ್ತಾರೆ MSD ಅಂತ. ಈ ವರ್ಷ ಟ್ವಿಸ್ಟ್ ಕೊಡ್ತಾರ ಅಂತ, ಈ ವರ್ಷ ಟ್ವಿಸ್ಟ್ ಕೊಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮಗ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗಾರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.